ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದೆ. ಏರ್ಟೆಲ್ ಇಂಟರ್ನೆಟ್ ಅನ್ಲಿಮಿಟೆಡ್ 5G ಡೇಟಾನ ಯಾವ ರೀತಿ ಪಡ್ಕೊಳ್ಳೋದು ಅಂತ ಮತ್ತು ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ಅಂತ ವಿಡಿಯೋ ಮಾಡಿದೆ. ಸೊ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿದರು. ಸೊ ಏರ್ಟೆಲ್ 5G ಬಂದರೂ ಕೂಡ ಅದರಲ್ಲಿ ಇಂಟರ್ನೆಟ್ ಯೂಸ್ ಆಗ್ತಾ ಇಲ್ಲ ಅಂತ, ಸೊ ಡೇಟಾ ಖಾಲಿ ಆಗ್ತದೆ ಅಂತ ಕಾಮೆಂಟ್ ಮಾಡ್ತಿದ್ರು. ಸೊ ಅದನ್ನು ನಾನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ನನ್ನ ಒಂದು ಡೇಟಾವನ್ನು ನೋಡ್ಬೋದು. ಸೊ ನಾನಿಲ್ಲಿ ಇವತ್ತಿನ ಡೇಟಾವನ್ನು ನಾನು ನೋಡ್ಬೋದು. 6.4 GB ನಾನು ಇಲ್ಲಿ ಯೂಸ್ ಮಾಡ್ತಿದ್ದೇನೆ. ಸೊ ಏರ್ಟೆಲ್ 5G ಅನ್ಲಿಮಿಟೆಡ್ ಡೇಟಾ ಆಗಿರುತ್ತೆ. ಸೊ ನೀವು ಕೂಡ ಯಾವ ರೀತಿ ಯೂಸ್ ಮಾಡೋದು ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ನೋಡ್ಬೋದು, ನನ್ನ ಒಂದು ಇಂಟರ್ನೆಟ್ ಅನ್ಲಿಮಿಟೆಡ್ ಡೇಟಾ ಕೂಡ ಆ್ಯಕ್ಟಿವೇಟ್ ಆಗಿದೆ, 5G ಅನ್ಲಿಮಿಟೆಡ್ ಡೇಟಾ. ಸೊ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತೇನೆ. ಸೊ ಇದಕ್ಕೆ ಕಂಡೀಷನ್ ಕೂಡ ಇರುತ್ತೆ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ಏನಂತಂದರೆ ಫ್ರೆಂಡ್ಸ್, ಸೊ ನಿಮಗೆ 5G ಬಂದರೂ ಕೂಡ ಅದರಲ್ಲಿ ನಿಮಗೆ ಸ್ಟ್ರಾಂಗ್ ಆಗಿ ನೆಟ್ವರ್ಕ್ ಇರಬೇಕಾಗುತ್ತೆ. ಸೊ ಸ್ಟ್ರಾಂಗ್ ನೆಟ್ವರ್ಕ್ ಇದ್ದರೆ ಮಾತ್ರ ನಮಗೆ ಇಲ್ಲಿ 5G ಅನ್ಲಿಮಿಟೆಡ್ ಡೇಟಾ ಬರುವಂಥದ್ದು. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ಒಂದು ಕ್ರೋಮ್ಗೆ ಹೋಗ್ತೇನೆ. ಸೊ ಕ್ರೋಮ್ಗೆ ಹೋಗ್ಬಿಟ್ಟು ಫ್ರೆಂಡ್ಸ್, ಇವಾಗ ನಾನು ಮನೆ ಒಳಗಡೆ ಇದ್ದೇನೆ. ಸೊ ಮನೆ ಒಳಗಡೆ 5G ನೆಟ್ವರ್ಕ್ ಬಂದರೂ ಕೂಡ ನನಗೆ ಇಂಟರ್ನೆಟ್ ಸ್ಪೀಡ್ ಅಂದರೆ 5G ಅನ್ಲಿಮಿಟೆಡ್ ಡೇಟಾ ಸಿಗ್ತಾಯಿಲ್ಲ. ಸೊ ಇಲ್ಲಿ ನೋಡ್ಬೋದು, ಇವಾಗ ಇಂಟರ್ನೆಟ್ ಸ್ಪೀಡ್ ಟೆಸ್ಟ್ ಅಂತ ಇಲ್ಲಿ ನಾನು ಬಂದಿದ್ದೇನೆ ಕ್ರೋಮಲ್ಲಿ. ಸೊ ಕ್ರೋಮಲ್ಲಿ ಬಂದುಬಿಟ್ಟು ಇವಾಗ ನಾನು ರನ್ ಸ್ಪೀಡ್ ಟೆಸ್ಟ್ ಅಂತ ಮಾಡ್ತೇನೆ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ನೋಡ್ಬೋದು ಎಷ್ಟು ಮೆಗಾಬಿಟ್ಸ್ ಇಲ್ಲಿ ಸ್ಪೀಡ್ ಇದೆ ಅಂತೇಳಿ ತೋರಿಸ್ತಿದೆ ನೋಡ್ಬೋದು. ಸೊ ಇಲ್ಲಿ ನನಗೆ ಮಿನಿಮಮ್ 6 MB ಸ್ಪೀಡಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಇವಾಗ ಇಂಟರ್ನೆಟ್ ಸ್ಟ್ರಾಂಗ್ ಇದ್ದರೆ ಮಾತ್ರ ನಮಗಿಲ್ಲಿ ಅನ್ಲಿಮಿಟೆಡ್ ಡೇಟಾ ಬರುವಂಥದ್ದು. ಸೊ 5Gನ. ಸೊ ಇವಾಗ ನಾನು ಏನು ಮಾಡ್ತೇನೆ ಅಂತಂದರೆ, ಸೊ ಮನೆ ಹೊರಗಡೆ ಹೋಗ್ತೇನೆ. ಸೊ ಒಂದಿಷ್ಟು ಪರ್ಟಿಕ್ಯುಲರಾಗಿ 5G ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಂದರೆ ಸ್ಟ್ರಾಂಗಾಗಿ ಎಲ್ಲಿ ಸಿಗುತ್ತೆ ಅಲ್ಲಿ ಒಂದು ಪ್ಲೇಸನ್ನು ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು 5G ಅನ್ಲಿಮಿಟೆಡ್ ಡೇಟಾವನ್ನು ಯೂಸ್ ಮಾಡ್ತೇನೆ. ಸೊ ಮನೆಯಿಂದ ಹೊರಗಡೆ ಹೋದರೆ ಮಾತ್ರ ನನಗೆ ಒಂದು ಅನ್ಲಿಮಿಟೆಡ್ ಡೇಟಾ ಸಿಗುವಂಥದ್ದು. ಸೊ ಇವಾಗ ಬನ್ನಿ ನಾನು ನಿಮಗೆ ತೋರಿಸ್ತೇನೆ. ಸೊ ಫ್ರೆಂಡ್ಸ್, ಇವಾಗ ನಾನು ಮನೆಯಿಂದ ಹೊರಗಡೆ ಬಂದಿದ್ದೇನೆ. ಸೊ ಇಲ್ಲಿ ಪರ್ಟಿಕ್ಯುಲರಾಗಿ ಸ್ಟ್ರಾಂಗ್ ಏರ್ಟೆಲ್ ನೆಟ್ವರ್ಕ್ ಇರುತ್ತಲ್ಲ, ಸೊ ಅಲ್ಲಿ ಬಂದಿದ್ದೇನೆ. ಸೊ 5G ಕೂಡ ಬಂದಿದೆ. ಇಲ್ಲಿ ನೋಡೋದು ಫ್ರೆಂಡ್ಸ್, 100 MBಗಿಂತ ಮೇಲ್ಗಡೆ ನನಗೆ ಇಲ್ಲಿ 4 ಸೆಕೆಂಡ್ ಸಿಗ್ತಾ ಇದೆ ಅಂತಂದರೆ ಇಲ್ಲಿ ಸ್ಟ್ರಾಂಗ್ ನೆಟ್ವರ್ಕ್ ಇರುವಂಥದ್ದು. ಸೊ ಇವಾಗ ನಾನಿಲ್ಲಿ ಅನ್ಲಿಮಿಟೆಡ್ ಡೇಟಾವನ್ನು ಪಡ್ಕೊಳ್ಬೋದು ಫ್ರೆಂಡ್ಸ್. ಸೊ ಇವಾಗ ಬನ್ನಿ ನಾನು ನಿಮಗೆ ಅಪ್ಲೋಡ್ ಸ್ಪೀಡ್ ಕೂಡ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು 10 MB/s ಇಲ್ಲಿ ಬರ್ತಾ ಇದೆ. ಅಂದರೆ ಫ್ರೆಂಡ್ಸ್, ನಿಮಗೆ ಎಲ್ಲಿ ಅನ್ಲಿಮಿಟೆಡ್ ಡೇಟಾ ಬೇಕಾಗುತ್ತದೆ ಅಂದರೆ ನಿಮಗೆ 100ಕ್ಕಿಂತ ಜಾಸ್ತಿ MB ಸಿಗ್ತದೆ ಅಂದರೆ 4 ಸೆಕೆಂಡ್, ಆವಾಗ ನಿಮಗೆ ಅನ್ಲಿಮಿಟೆಡ್ ಡೇಟಾ ಸಿಗುವಂಥದ್ದು. ಸೊ ಇವಾಗ ನೀವು ಏನು ಬೇಕಾದರೂ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೊ ಅನ್ಲಿಮಿಟೆಡ್ ಆಗಿರುತ್ತೆ. ಸೊ ಬನ್ನಿ, ಇವಾಗ ನಾನು ನಿಮಗೆ ಒಂದು ಫಿಲ್ಮನ್ನು ತೋರಿಸ್ತೇನೆ ಡೌನ್ಲೋಡ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ತೋರಿಸುವ ಸಲುವಾಗಿ ನಾನು ಅಮೆಜಾನ್ ಪ್ರೈಮನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಸೊ ನಿಮಗೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇರುತ್ತೆ, ಯಾವ ಫಿಲ್ಮ್ ಬೇಕಾದರೂ. ಸೊ ಫ್ರೆಂಡ್ಸ್, ಇವಾಗ ನಾನು ಒಂದು ಆದಿಪುರುಷ ಅನ್ನೋ ಒಂದು ಫಿಲ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾನು ಡೌನ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ನೋಡ್ಬೋದು. ಸೊ ನನ್ನ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾನು ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ನಂತರ ನಾನೀಗ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇದು ಫ್ರೆಂಡ್ಸ್, ಇವಾಗ ಮಿನಿಮಮ್ ಈ ಒಂದು ಫಿಲ್ಮ್ 2.5 GB ಇರುವಂಥದ್ದು. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಫಾಸ್ಟಾಗಿ ಡೌನ್ಲೋಡ್ ಆಗುತ್ತದೆ ಅಂತ ಇಲ್ಲಿ ಕೂಡ ನಾವು ನೋಡ್ಕೊಳ್ಬೋದು ಫ್ರೆಂಡ್ಸ್. ಸೊ ಈ ರೀತಿ ಫ್ರೆಂಡ್ಸ್, ನಾವು ಏರ್ಟೆಲ್ ಅನ್ಲಿಮಿಟೆಡ್ 5G ಡೇಟಾವನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಇವಾಗ ಹೊರಗಡೆ ಇದ್ದರೆ ಮಾತ್ರ ನಮಗೆ 5G ಅನ್ಲಿಮಿಟೆಡ್ ಸಿಗುವಂಥದ್ದು. ಸೊ ಮನೆ ಒಳಗಡೆ ಇದ್ದರೆ ನಮಗೆ ಸಿಗುವುದಿಲ್ಲ. ಸೊ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಎಷ್ಟು ಫಾಸ್ಟ್ ಡೌನ್ಲೋಡ್ ಆಗ್ತದೆ ಅಂತ. ಸೊ ಫ್ರೆಂಡ್ಸ್, ಇವಾಗ ಇದು ಕರೆಂಟ್ ಸಿಚುವೇಶನ್. ಸೊ ಅಂತಂದರೆ ಮನೆ ಒಳಗಡೆ ಇದ್ದರೆ 5G ನೆಟ್ವರ್ಕ್ ಬರೋದಿಲ್ಲ. ಸೊ ಸ್ಟ್ರಾಂಗ್ ನೆಟ್ವರ್ಕ್ ಎಲ್ಲಿರುತ್ತೆ ಅಲ್ಲಿ ನಮಗೆ 5G ಡೇಟಾ ಸಿಗುವಂಥದ್ದು. ಸೊ ಇದು ಕರೆಂಟ್ ಸಿಚುವೇಶನ್ ಆಗಿರುತ್ತೆ. ಸೊ ಮುಂದೆ ಹೋಗ್ತಾ ಒಂದು ಹೊಸ ಅಪ್ಡೇಟ್ ಬರುವಂಥದ್ದು ಏರ್ಟೆಲ್ನಲ್ಲಿ ಸ್ಟ್ರಾಂಗ್ ನೆಟ್ವರ್ಕ್. ಸೊ ಎಲ್ಲ ಕಡೆ ಬರುವಂಥದ್ದು. ಸೊ ಇವಾಗ ಅಷ್ಟೇನು ಫಾಸ್ಟ್ ಇಲ್ಲ ಇಂಟರ್ನೆಟ್. ಸೊ ಇದು ಒಂದು ಡೆಮೋ ಅಂತಲೂ ಕೂಡ ಹೇಳ್ಬೋದು ಏರ್ಟೆಲ್ 5G. ಸೊ ಈ ರೀತಿ ನಾವು ಯೂಸ್ ಮಾಡುವಂಥದ್ದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ 2.5 GB ಫಿಲ್ಮ್ ಡೌನ್ಲೋಡ್ ಆಗಿದೆ. ಬನ್ನಿ ನಾನು ಒಂದು ಏರ್ಟೆಲ್ ಬ್ಯಾಲೆನ್ಸನ್ನು ನಿಮಗೆ ತೋರಿಸ್ಬಿಡ್ತೇನೆ ಎಷ್ಟಿದೆ ಅಂತ. ಸೊ ಇಲ್ಲಿ ಬಂದಿದ್ದೀನಿ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, 1.8 GB ಲೆಫ್ಟ್ ಅಂತಿದೆ. ಅಂದರೆ ನಾನು ಬೆಳಿಗ್ಗೆ 5G ಸ್ಟ್ರಾಂಗ್ ನೆಟ್ವರ್ಕ್ ಇಲ್ಲದಾಗ ಯೂಸ್ ಮಾಡಿದ್ದು. ಸೊ ಇವಾಗೂ ಕೂಡ ಅಷ್ಟೇ ಇದೆ. ಅಂದರೆ ನಾನು ಇವಾಗ ಏರ್ಟೆಲ್ 5G ಅನ್ಲಿಮಿಟೆಡ್ನ ಯೂಸ್ ಮಾಡ್ಕೊಂಡಿದ್ದೇನೆ. ಸೊ ಸ್ಟ್ರಾಂಗ್ ನೆಟ್ವರ್ಕ್ ಇರೋ ಕಡೆ ನಾನು ಬಂದು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಸೊ ಫ್ರೆಂಡ್ಸ್, ನೀವು ಈ ರೀತಿಯಾಗಿ ಏರ್ಟೆಲ್ 5G ಅನ್ಲಿಮಿಟೆಡ್ ಡೇಟಾವನ್ನು ಯೂಸ್ ಮಾಡುವಂಥ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ. ಸೊ ಮುಂದೆ ಹೋಗ್ತಾ ನಮಗೆ ಈ ಒಂದು ಎಲ್ಲ ಕಡೆ ಏರ್ಟೆಲ್ 5G ಅನ್ಲಿಮಿಟೆಡ್ ಡೇಟಾ ಬರುವಂಥದ್ದು ಕೂಡ ನೋಡ್ಬೋದು. ಸೊ ಮುಂದಿನ ದಿನಗಳಲ್ಲಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.